ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪೋ ವಿದ್ಯಾವಿರಕ್ತ್ಯಾದಿಕಲ್ಯಾಣಗುಣಶಾಲಿನಃ ವಿಶ್ವೇಶತೀರ್ಥಶ್ರೀಪಾದಾನ್ ವಂದೇ ವಿದ್ಯಾಗುರುನ್ ಮಮ. ಶ್ರೀಗುರುಭ್ಯೋ ನಮಃ. ಪರಮಪೂಜ್ಯ ಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾದ ಒಂದು ಕಾರ್ಯಕ್ರಮ ಈಗ ನಡೆದಿದೆ. ಅವರ ಪೂರ್ಣಾನುಗ್ರಹದ ಕವಚವನ್ನು ಶ್ರೀಪಾದಂಗಳವರು ನನಗೆ ತೊಡಿಸಿದ್ದಾರೆ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ನಮ್ಮ ಹರಿಯಾಚಾರ್ಯ ಹೇಳಿದಂತೆ ಮಾತಾಡಲಿಕ್ಕೆ ನನಗೆ ಶಬ್ದಗಳು ಹೊರಡೋದಿಲ್ಲ. ಅಷ್ಟು ಅವರ ಅನುಗ್ರಹಕ್ಕೆ ಪಾತ್ರರಾದವನು ನಾನು. ಆದ್ದರಿಂದ ಅವರ ಶ್ರೀಗಳಲ್ಲಿರುವ ಜ್ಞಾನ, ಅವರಲ್ಲಿರುವ ವೈರಾಗ್ಯ, ಅವರ ಮುಗ್ಧತೆ, ಅವರ ಸರಳತೆ, ಇದರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಶಬ್ದ ಸಾಲದು. ಅಷ್ಟು ಸದ್ಗುಣಭರಿತರಾಗಿದ್ದಾರೆ ಪರಮಪೂಜ್ಯ ಶ್ರೀಪಾದಂಗಳವರು. ಅವರ ವೃಂದಾವನದ ಮುಂದೆ ಕುಳಿತುಕೊಂಡು ಅವರ ಎರಡು ಗುಣವನ್ನು ಗಾನ ಮಾಡಿದರೆ ನನ್ನ ನಾಲಿಗೆ ಸಾರ್ಥಕ. ಆದ್ದರಿಂದ ನಿಮಗೆ ಗೊತ್ತಿರುವ ವಿಷಯಗಳಾಗಿರಬಹುದು, ನಿಮಗೆ ತಿಳಿಯದೇ ಇರುವ ವಿಷಯ ಆಗಿರಬಹುದು. ನಾನು ಅವರನ್ನು ಕಂಡು ಏನು ಅನುಭವಿಸಿದ್ದೇನೆ, ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನೆ ಅಂಥ ಒಂದು 3-4 ಗುಣಗಳನ್ನು ಮಾತ್ರ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಂಥ ಪೂಜ್ಯ ಗುರುಗಳ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಅವರ ಜ್ಞಾನದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಗೊತ್ತಿದೆ ಎಲ್ಲರಿಗೂ ಕೂಡ. ಅದಮಾರಲ್ಲಿ ಆದರ್ಶ ಗುರುಕುಲವನ್ನು ಸ್ಥಾಪನೆ ಮಾಡಿದವರು ನಮ್ಮ ಅದಮಾರ ಹಿರಿಯ ಅದಮಾರ ಶ್ರೀಪಾದಂಗಳವರು ಮತ್ತು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಸೇರಿ ಪೂರ್ತಿ ಜವಾಬ್ದಾರಿ ಅದಮಾರ ಶ್ರೀಪಾದಂಗಳವರು, ಅದರ ಪೂರ್ತಿ ಶಿಕ್ಷಣದ ಜವಾಬ್ದಾರಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಹೀಗೆ ಆ ಗುರುಕುಲವನ್ನು ನಡೆಸಿದವರು. ಆದರ್ಶ ಗುರುಕುಲ ಅನ್ವರ್ಥ ನಾಮ. ಆ ಗುರುಕುಲ ನೋಡಬೇಕು ಅಂದರೆ ನಾವು ಆ ಅದಮಾರಿಗೆ ಹೋಗಿ ಆದರ್ಶ ಗುರುಕುಲ ನೋಡಬೇಕು. ಅಂಥ ಒಂದು ಆದರ್ಶವಾದ ಗುರುಕುಲದಲ್ಲಿ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಎಲ್ಲವನ್ನೂ ಬಿಟ್ಟು, ಲೌಕಿಕವಾದ ಎಲ್ಲವನ್ನೂ ಬಿಟ್ಟು ಕೇವಲ ಪಾಠ ಪ್ರವಚನಕ್ಕೋಸ್ಕರನೇ ಅಲ್ಲಿ ಇದ್ದು 4 ರತ್ನಗಳನ್ನು ಸಿದ್ಧಪಡಿಸಿದ್ದಾರೆ. ನಮ್ಮ ಪರಮಪೂಜ್ಯ ವಿದ್ಯಾಧೀಶ ತೀರ್ಥರು, ಭಂಡಾರಕೇರಿ ಮಠದ ಶ್ರೀಪಾದಂಗಳವರು, ಪುತ್ತಿಗೆ ಸ್ವಾಮಿಗಳು, ಅದಮಾರ ಸ್ವಾಮಿಗಳು, ಇವರೆಲ್ಲರೂ ಕೂಡ 4 ಜನ ಸನ್ಯಾಸಿ. ಹೇಗೆ ಶ್ರೀಮದಾಚಾರ್ಯರಿಗೆ 4 ಜನ ಸನ್ಯಾಸಿಗಳಿದ್ದರು ಅಂತ ಕೇಳ್ತೀವಿ ಶಿಷ್ಯರಾಗಿ, ಹಾಗೆ ನಮ್ಮ ವಿದ್ಯಾಮಾನ್ಯ ತೀರ್ಥರಿಗೂ ಕೂಡ 4 ಜನ ಸನ್ಯಾಸಿಗಳು ಅವರ ಪಾಠವನ್ನು ಕೇಳ್ತಾ ಇದ್ದದ್ದು. ಅಲ್ಲದೇ ಅನೇಕ ಗೃಹಸ್ಥಾಶ್ರಮಗಳು, ಬ್ರಹ್ಮಚಾರಿಗಳು ಕೂಡ ಆ ಗುರುಕುಲದಲ್ಲಿದ್ದರು. ನಾನಲ್ಲಿ ಹೋಗಿ ಇದ್ದು ಅನುಭವಿಸಿದ್ದೇನೆ. ತುಂಬ ಕ್ರಮವಾಗಿ ಶಿಸ್ತುಬದ್ಧವಾಗಿ ಪಾಠ ಪ್ರವಚನ ನಡೆತಕ್ಕಂಥ ಕ್ರಮ. ಆಗ ನಾನು ಒಂದು ಪ್ರಾರ್ಥನೆ ಮಾಡಿಕೊಂಡೆ ಅವರಲ್ಲಿ, ಸ್ವಾಮಿ ನಾನು ಒಂದು ಸಣ್ಣ ಗ್ರಂಥ ಶ್ರೀಮದಾಚಾರ್ಯರ ಅಣುಭಾಷ್ಯಕ್ಕೆ ಛಲಾರಿ ಶೇಷಾಚಾರ್ಯರು ಬರೆದೊಂದು ವ್ಯಾಖ್ಯಾನ, ಅದನ್ನು ಸುಮಾರು ಆಗದು ಇನ್ನೂ ಪಬ್ಲಿಷ್ ಆಗಿರಲಿಲ್ಲ. 3-4 ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಅದನ್ನು ಸಂಶೋಧನೆ ಮಾಡಿ ಒಂದು ಬಾರಿ ಗುರುಗಳ ಕಿವಿ ಮೇಲೆ ಪೂರ್ತಿ ಆ ಗ್ರಂಥವನ್ನು ಕಿವಿ ಮೇಲೆ ಹಾಕಬೇಕು. ಅವರು ಸರಿಯಾಗಿದೆ ಅಂದರೆ ಮಾತ್ರ ಪ್ರಿಂಟ್ ಮಾಡಿಸೋದು, ಇಲ್ಲದೇ ಪ್ರಿಂಟ್ ಮಾಡಿಸೋದಿಲ್ಲ ಎಂಬ ಸಂಕಲ್ಪದಿಂದ ಹೋಗಿದ್ದೆ. ನಾನು ಕೇಳಿದೆ, ಸ್ವಾಮಿ ಶ್ರೀತ್ರ ಬಂದಿದ್ದೇನೆ, ಸ್ವಲ್ಪ ದಯವಿಟ್ಟು ಕಾಲಾವಕಾಶ ಕೊಡಬಹುದಾ? ಓ ಕಾಲಾವಕಾಶ ಇಲ್ಲವಲ್ಲ, ಫುಲ್ ಬೆಳಗಿಂದ ಸಾಯಂಕಾಲದ ಬ್ಯುಸಿ ಅವರು ಶ್ರೀಪಾದಗಳು. ಆಯಿತಾ, ಒಂದು ಕ್ಷಣ ಬಿಡುವಿಲ್ಲ ಅವರಿಗೆ. ಹಾಗೆ ಹೇಳಿದರು ಅವರು, ನಾನು ಪಿತೃಪಕ್ಷದಲ್ಲಿ ಸಂಚಾರಕ್ಕೆ ಹೊರಡ್ತೇನೆ, ಆಗ ನೀವು ನೀವು ಅಂತಿದ್ದರು ನನಗೆ. ಅವರು ಮೇರು ಪರ್ವತ, ನಾನು ಸಾಸಿವೆ ಕಾಳು. ನನ್ನಂಥವ್ರು ನೀವು ಅಂತ ಕರೀತಿದ್ದರು. ನೀವು ಸಂಚಾರಕ್ಕೆ ಬನ್ನಿ ನನ್ನ ಜೊತೆಯಲ್ಲಿ, ಆಗ ನಿಮಗೆ ಸಮಯ ಕೊಡ್ತೇನೆ, ಆಗ ನಾನು ನೀವು ಓದಿದ್ದನ್ನು ಕೇಳ್ತೇನೆ, ಸರಿಪಡಿಸ್ತೇನೆ ಹಾಗೆ ಅಂತ ಹೇಳಿದರು. ಆಯಿತಾ, ಆಗ್ಬೋದು ಸ್ವಾಮಿ. ಆಗ ಮತ್ತು ಮರುಕ್ಷಣದಲ್ಲಿ ನೀವು ಬರಬೇಕಾದರೆ ಮೋಟಾರು, ಅವ್ರ ಬಾಯಿಂದ, ಅವ್ರ ಕಾರು ಅಂತಿರಲಿಲ್ಲ, ವ್ಯಾನು ಅಂತಿರಲಿಲ್ಲ, ಮೋಟಾರು ಶಬ್ದ ಅವ್ರ ಬಾಯಿಂದ ಬರೋದು. ಮೋಟಾರಲ್ಲಿ ನಿಮಗೆ ಜಾಗ ಬೇಕಲ್ವಾ? ಮೋಟಾರಲ್ಲಿ ಜಾಗ ಬರಬೇಕಾದ್ರೆ ನೀವು ಮಠದ ಕೆಲಸ ಮಾಡಬೇಕು, ಹಾಗಿದ್ದರೆ ಮೋಟಾರಲ್ಲಿ ನಿಮಗೆ ಜಾಗ ಕೊಡ್ತೇನೆ. ಅವರದೇ ಮಾತಿದು. ಏನು ಕೆಲಸ ಮಾಡಬೇಕು? ನನಗೇನು ಕೆಲಸ ಬರುತ್ತೆ? ಮಠದ ಕೆಲಸ. ನಾನು ಗಿಂಡಿ ಮಾಡಲು, ಹುರುಳಿ ಮಾಡಲು, ದೇವರ ಸೇವೆ ಮಾಡಲು ಏನು ಕೆಲಸ ಮಾಡಲಿಲ್ಲ ನಾನು. ನೀವು ಮಠದಲ್ಲಿ ಕೆಲಸ ಮಾಡಬೇಕು, ಹಾಗಿದ್ದರೆ ನಿಮಗೆ ನಾನು ಜಾಗ ಕೊಡ್ತೇನೆ ಮೋಟಾರಲ್ಲಿ ಅಂದರು. ಮಾಡ್ತೇನೆ ಸ್ವಾಮಿ ಅಂದು. ಏನು ಕೆಲಸ ಮಾಡ್ತೀರಿ ಅಂತ. ನನಗೆ ಹೊಳಿಲೇ ಇಲ್ಲ ಏನು ಕೆಲಸ ಮಾಡ್ತೇನೆ ಅಂತ ಗೊತ್ತು ನನಗೆ. ಮಠದಲ್ಲಿ ಏನೇನು ಕೆಲಸ ಇದೆ, ಯಾರ್ಯಾರು ಪರಿಚಯ ಆಗಿರೋದು ಗೊತ್ತು ನನಗೆ. ಆದರೆ ನನಗೇನು ಕೆಲಸ ಮಾಡಲಿಕ್ಕೆ ಬರೋಲ್ಲ. ಸುಮ್ಮನೆ ನಿಂತ್ಕೊಂಡೆ. ಅವ್ರು ಯೋಚನೆ ಮಾಡಿದರು, ನೀವು ಪಾದಪೂಜೆಯ ಪೌರೋಹಿತ್ಯ ಮಾಡ್ರಿ, ಹೌದಾ, ಅದನ್ನು ಸಿದ್ಧರಾಗಿರಿ ಅಂತ ಅರ್ಥ. ಇನ್ನೊಂದು, ನನ್ನ ಆ ಸಂಚಾರದ ಕ್ಯಾಶ್ ನೋಡ್ಕೊಳ್ಬೇಕು ನೀವು, ಆ ಜಮಾ ಖರ್ಚು ಎರಡೂ ನಿಮ್ಮ ಜವಾಬ್ದಾರಿ. ಆಗ್ಬೋದಾ ಅಂದರು. ಖಂಡಿತ ಮಾಡ್ತೇನೆ ಸ್ವಾಮಿ ಅಂತ. ಸರಿ, ಸಂಚಾರಕ್ಕೆ ಹೊರಟಿದ್ದೇವೆ. ಪ್ರತಿನಿತ್ಯ ಸಮಯ ಕೊಟ್ಟರು. ಮಧ್ಯಾಹ್ನ 2 ಗಂಟೆಯಿಂದ 4 ಎಷ್ಟು ಜ್ಞಾನದ ಬಗ್ಗೆ ಅವರಿಗೆ ಒಂದು ಆಸಕ್ತಿ, ದೀಕ್ಷೆ, ಜೊತೆಗೆ ಕೊಟ್ಟ ಮಾತನ್ನು ನಡೆಸಬೇಕಲ್ಲ.
ಸಮಯ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆದರೂ ಸಮಯ ಕೊಟ್ಟು 2 ಗಂಟೆ ಮಧ್ಯಾಹ್ನ 2:30 ಗಂಟೆ ವಿಶ್ರಾಂತಿ ಆದ ನಂತರ 4:15 ಗಂಟೆವರೆಗೂ ನಾನು ಓದೋದು, ಅವ್ರು ಕೇಳೋದು. ಒಂದು ದಿವಸ ಮಧ್ಯಾಹ್ನ ಒಂದು ಗ್ರಂಥ ನೋಡ್ತಾ ಇದ್ದೇವೆ. ಚಲರ ಶೇಷಾಚಾರ್ಯರು ತಮ್ಮ ಗ್ರಂಥದಲ್ಲಿ ಶ್ರೀಮದಾಚಾರ್ಯರ ಒಂದು ವಾಕ್ಯವನ್ನು ಕೋಟ್ ಮಾಡಿದ್ದಾರೆ. ಅದು ಎಲ್ಲಿ ಇದನ್ನು ಪ್ರತಿಯೊಂದಕ್ಕೂ ಕೊಟೇಶನ್ ಹಾಕಬೇಕು ನಾನು, ಎಲ್ಲಿದೆ 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 ಎಂಬುದಾಗಿ. ಆ ಹಾಕೋ ಸಂದರ್ಭದಲ್ಲಿ ಶ್ರೀಗಳು, ನಾನೀಗ ಪೂಜೆಗೆ ಹೊರಡ್ತೇನೆ, ಸ್ನಾನಕ್ಕೆ ಹೋಗಬೇಕು, ಪೂಜೆಗೆ ಸಮಯ ಆಯಿತು, ನೋಡಿ ನೀವು ಭಗವದ್ಗೀತಾ ತಾತ್ಪರ್ಯ 12ನೇ ಅಧ್ಯಾಯ ಈ ಶ್ಲೋಕ ತೆಗೆದು ನೋಡ್ರಿ, ಅಲ್ಲಿ ಪ್ರಾಯ ಈ ವಾಕ್ಯ ಇರುತ್ತದೆ. ಇದು ಅವರ ಬಾಯಿಂದ ಬಂದ ಮಾತು. ಸರಿ, ಅವರು ಸ್ನಾನಕ್ಕೆ ಹೊರಟರು ಪೂಜೆಗೆ ಅಂಥೇಳಿ ನಾನು ಆ ಪುಸ್ತಕ ತೆಗೆದೆ. ನೋಡಿದರೆ ಕರಾರ ವಾಕ್ಯಾಗಿ ಯಾವ ಅಧ್ಯಾಯ ಯಾವ ಅಧ್ಯಾಯ ಯಾವ ಶ್ಲೋಕ ಅಲ್ಲಿ ಶ್ರೀಮದಾಚಾರ್ಯ ತಾತ್ಪರ್ಯ, ಮತ್ತೆ ಭಾಷ್ಯ ಅಲ್ಲ, ತಾತ್ಪರ್ಯದಲ್ಲಿರುವ ವಾಕ್ಯ ಅವರಿಗೆ ಪೂರ್ಣ ಅವರಿಗೆ ಬುದ್ಧಿಸ್ತವಾಗಿತ್ತು. ಈ ಸಮಗ್ರ ಸರ್ವಮೂಲ ಅವರು ಯಾವಾಗಲೂ ತುಂಬಿದ ಕೊಡ. ಅವರು ಯಾವುದೇನು ಕೇಳ್ರಿ, ಯಾವಾಗಲೇ ಕೇಳ್ರಿ, ಸಮಗ್ರ ಸರ್ವಮೂಲ ಗ್ರಂಥಗಳನ್ನು ನೆನಪಿಟ್ಟುಕೊಂಡು ಅದನ್ನು ಹೇಳುವ, ಉದಾಹರಣೆ ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಿರುವಂತಹ ಪೂಜ್ಯ ಗುರುಗಳು. ಅವರು ನಮ್ಮ ಗುರುಗಳು ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅವರು ಪಿತೃಪಕ್ಷದಲ್ಲಿ ಸಂಚಾರ ಮಾಡೋದು, ಉಳಿದ ಸಮಯದಲ್ಲೆಲ್ಲ ಆರಂಭದಲ್ಲಿ ಅದಮಾರಲ್ಲಿ ಪಾಠ ಹೇಳೋದು ಶಿಷ್ಯರಿಗೆ. ಯಾಕೆ ಸಂಚಾರ ಮಾಡ್ತಿದ್ದರು ಅವರು ಕೇಳಿದರೆ ಹೇಳ್ತೇನೆ ನಾನು. ನವರಾತ್ರಿಯ ದಶಮಿ ಶ್ರೀ ಮಧ್ವಾಚಾರ್ಯರ ಜನ್ಮದಿವಸ. ಅದನ್ನು ಆಚರಣೆ ಮೊಟ್ಟ ಮೊದಲು ಮಧ್ವ ಜಯಂತಿಯನ್ನು ಆಚರಣೆಗೆ ತಂದವರು ಪರಮ ಪೂಜ್ಯ ಗುರುಗಳು. ಅಲ್ಲಿವರೆಗೆ ಮಧ್ವ ಜಯಂತಿ ಆಚರಣೆ ಮಾಡೋದು ಇರಲೇ ಇಲ್ಲ. ಮೊಟ್ಟ ಮೊದಲು ಮಧ್ವ ಜಯಂತಿ ಆಚರಣೆಯನ್ನು ತಂದವರು ನಮ್ಮ ಪರಮ ಪೂಜ್ಯ ಗುರುಗಳು. ಅವರು ಏನು ನೋಡಿ ಎಷ್ಟು ಸಂದರ್ಭ ಹೇಗೆ ಮಾಡ್ತಿದ್ದರು ಎಂಬುದನ್ನು ಹೇಳ್ತಾ ಇದ್ದೇನೆ. ತುಂಬ ಕಷ್ಟದ ಕಾಲ ಆವಾಗ. ಪಿತೃಪಕ್ಷ ಬಂದ ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೆ ರಜೆ, ಸಂಚಾರಕ್ಕೆ ಹೊರಡಬೇಕು. ಸಂಚಾರಕ್ಕೆ ಹೊರಡು ನಾನು ಜೊತೆಯಲ್ಲಿದ್ದೇನೆ. ಸಂಚಾರಕ್ಕೆ ಹೊರಟರೆ ಪಾದಪೂಜೆ. ಎಷ್ಟು ಪಾದಪೂಜೆ! ಅವರ ಕಾರ್ಯಕ್ಷೇತ್ರ ಮಾನವಿ, ಗಂಗಾವತಿ, ರಾಯಚೂರು. ಅಲ್ಲಿ ಜನಗಳು ವಿದ್ಯಾಮಾನ್ಯ ತೀರ್ಥರನ್ನು ನಡೆಯುವ ದೇವರಂತ ನಂಬಿದ್ದರು, ಈಗಲೂ ನಂಬಿದ್ದಾರೆ. ಅಷ್ಟು ತಮ್ಮ ತಪಶಕ್ತಿಯಿಂದ ಜನಗಳ ಮನಸ್ಸನ್ನು ಸೆಳೆದವರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಪಾದಪೂಜೆ. ಎಷ್ಟು ಪಾದಪೂಜೆ! ಒಂದು ದಿವಸಕ್ಕೆ 200 ಪಾದಪೂಜೆ. ಬೆಳಗ್ಗೆ 7 ಗಂಟೆ ಶುರುವಾದರೆ ಮಧ್ಯಾಹ್ನ 1 ಗಂಟೆ 200 ಪಾದಪೂಜೆ. ನಿಮಗೆ ಆಶ್ಚರ್ಯವಾಗಬಹುದು. 200 ಸಲ ಆ ವಯಸ್ಸಿನಲ್ಲಿ 200 ಸಲ ಕಾರಿಂದ ಇಳಬೇಕು, ಕಾರ್ ಹತ್ತಬೇಕು. ಎಷ್ಟು ಶ್ರಮ ಆಗುತ್ತೆ ಯೋಚನೆ ಮಾಡಿರಿ. ಅಷ್ಟು ಪಾದಪೂಜೆ ಮಾಡಿ. ನಾನು ಕ್ಯಾಶಿಯರು. ಪಾದಪೂಜೆ 200 ಪಾದಪೂಜೆಯಿಂದ ಬರುವ ಆದಾಯ ಎಷ್ಟು ಗೊತ್ತಾ ನಿಮಗೆ? 2,000 ರೂಪಾಯಿ. ಅಂಥದ್ದೊಂದು ಕಾಲ ಇತ್ತು. ಒಂದು ಮನೆಯ ಪಾದಪೂಜೆಗೆ 10 ರೂಪಾಯಿ. ತುಂಬ ಶ್ರೀಮಂತರು ಕೊಡೋದು ಮತ್ತಿದು. 10 ರೂಪಾಯಿ ಪಾದಪೂಜೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ಎಷ್ಟೋ ಜನ ಒಂದು ಪಾದದ ಮೇಲೆ 1 ರೂಪಾಯಿ, ಇನ್ನೊಂದು ಪಾದದ ಮೇಲೆ 2 ರೂಪಾಯಿ, 2 ರೂಪಾಯಿ ಇಟ್ಟು ಪಾದಪೂಜೆ ಮಾಡಿದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ಆ 2 ರೂಪಾಯಿ ಇಟ್ಟು ಪಾದಪೂಜೆ ಮಾಡಿದವರಿಗೂ ಕೂಡ ಶ್ರೀಗಳವರು ಎಷ್ಟು ಶ್ರದ್ಧೆಯಿಂದ ಮಂತ್ರಾಕ್ಷತೆ ಕೊಡ್ತಿದ್ದು ಅಂದರೆ ಶ್ರೀರಾಮ 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 ಅವ್ರ ಮಂತ್ರಾಕ್ಷತೆ ಕೊಡೋ ಕ್ರಮ ಇದು. ಆ ರಾಮದೇವರ ಉಪಾಸ್ಯ ಮೂರ್ತಿಯಾದ ರಾಮದೇವರ ಸ್ಮರಣೆ ಮಾಡಿಕೊಂಡು ಮಂತ್ರಾಕ್ಷತೆ ಕೊಟ್ಟರೆ ಆ 2 ರೂಪಾಯಿ ಪಾದಪೂಜೆ ಮಾಡಿದರೆ ಅದು ಸಿದ್ಧಿ ಆಯಿತು ಅಂತಲೇ ಅರ್ಥ. ಅಂತಹ ಸಿದ್ಧಿ ಪಡೆದುಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಅವರ ಕಡೆ ಗಮನಿಸ್ತಾನೆ ಇಲ್ಲ. ಎಷ್ಟು ಕೊಟ್ಟ ಏನು ಮಾಡೋದ್ರ ಕಡೆ ಗಮನವೇ ಇಲ್ಲ ಅವರಿಗೆ. ಶ್ರದ್ಧೆಯಿಂದ ಬಂದಿದ್ದಾನೆ, ಪಾದಪೂಜೆ ಮಾಡಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ, ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳಬೇಕಾದ್ರೆ ನನ್ನ ಕರ್ತವ್ಯ. ಈ ದೃಷ್ಟಿಯಿಂದ ಮಂತ್ರಾಕ್ಷತೆ ಕೊಡೋವರೇ ಹೊರತು ಅದು ನೋಡ್ತಾನೆ ಇರಲಿಲ್ಲ. ಮಧ್ಯಾಹ್ನ 200 ಪಾದಪೂಜೆ ಮಾಡಿದ್ರೆ 2,000 ರೂಪಾಯಿ ಒಂದು ದಿವಸಕ್ಕೆ ಬರ್ತಾಯಿದ್ರು. ಹೀಗೆ ಇಡೀ ಪಿತೃಪಕ್ಷದಲ್ಲಿ ಸಂಚಾರ ಮಾಡಿ ಸಂಪಾದನೆ ಮಾಡೋದು ಏನು ದ್ರವ್ಯ ಇದೆ ಅದನ್ನು ಪಾಚಕ ಕ್ಷೇತ್ರಕ್ಕೆ ಬಂದು ಶ್ರೀಮದಾಚಾರ್ಯ ಸನ್ನಿಧಾನದಲ್ಲಿ ಅನೇಕ ವಿದ್ವಾಂಸರಿಂದ ಉಪನ್ಯಾಸಗಳು, ವಾಕ್ಯಾರ್ಥಗಳು, ಬೇರೆ ಬೇರೆ ಕಾರ್ಯಕ್ರಮ ನಡೆಸಿ ಎಲ್ಲ ವಿದ್ವಾಂಸ ಅನ್ನದಾನ ದ್ರವ್ಯದಾನ, ಎಲ್ಲರಿಗೂ ಅನ್ನದಾನ ದ್ರವ್ಯದಾನ ಮಾಡಿ ಏನು ಸಂಪಾದನೆ ಆಗಿದೆ ಅದೆಲ್ಲವನ್ನು ಕೃಷ್ಣಾರ್ಪಣ ಅಂದು ಮತ್ತೆ ಅದು ಮಾರಿಗೆ ಹೋಗ್ತಾಯಿದ್ರು. ಇದು ಆ ಗುರುಗಳ ದೊಡ್ಡ ಜ್ಞಾನದ ಬಗ್ಗೆ ಇರತಕ್ಕಂಥ ದೊಡ್ಡ ಒಂದು ದೀಕ್ಷೆಯನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಸಂಚಾರ ಮಾಡ್ತಾ ರಾಯಚೂರಿಗೆ ಹೋದೆವು ನಾವು. ರಾಯಚೂರಿಗೆ ಹೋದಾಗ ಶ್ರೀಗಳವರು ಭಿಕ್ಷೆ ಸ್ವೀಕಾರ ಮಾಡಿ ವಿಶ್ರಾಂತಿ ತಗೊಂಡಿದ್ದಾರೆ. ನಾನು ದ್ವಾರಪಾಲಕನಾಗಿ ಹೊರಗೆ ಕೂತಿದ್ದೇನೆ. ಒಂದು 7-8 ಜನ 5-6 ಜನ ವಿದ್ವಾಂಸರು ಮತ್ತು ಕೆಲವರು ವೈದಿಕರು, ಪುರೋಹಿತರೆಲ್ಲ ಬಂದರು. ಯಾಕೆ ಬಂದಿದ್ದೀರಿ? ಶ್ರೀಗಳು ದರ್ಶನ ಮಾಡಬೇಕಾಗಿತ್ತು. ನೋಡಿ, ಶ್ರೀಗಳವರು ಈಗ ತಾನೇ ಭಿಕ್ಷಾ ಸ್ವೀಕಾರ ಮಾಡಿ ವಿಶ್ರಾಂತಿಯಲ್ಲಿದ್ದಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಬರ್ತಾರೆ, ಬಂದ ನಂತರ ಭೇಟಿ ಮಾಡಿರಿ ಹಾಗೆ ಅಂದರು. ಆಯಿತು, ಕೂತರು ಪಾಪ ಅವರು. ನಾನು ಸುಮ್ಮನೆ ಇರಬೇಕೋ ಬೇಡೋ, ಯಾಕೆ ಬಂದಿದ್ದೀರಿ ಅಂತ ಕೇಳಿದೆ ನಾನು. ಹುಡುಗ ಬುದ್ಧಿ, ಯಾಕೆ ಬಂದಿದ್ದೀರಿ? ಆಗ ಅವರು ಹೇಳಿದ್ರು, ಇಲ್ಲ, ಶ್ರೀಗಳವರು ಪ್ರತಿ ವರ್ಷ ಮಧ್ವನವಮಿ ಸಭೆ, ಮಾಧ್ವರಾಧಾಂತಕ್ಕೆ ಸಂಬಂಧಿಸಿದ ಸಭೆ ಸಂಭಾವನೆಯನ್ನು ನಮ್ಮ ಮನೆಗಳಿಗೆ ಕಳಿಸ್ತಾ ಇದ್ದರು. ಈ ವರ್ಷ ಕಳಿಸಿಲ್ಲ, ಅದಕ್ಕೋಸ್ಕರ ಕೇಳಲಿಕ್ಕೆ ಬಂದಿದ್ದೇವೆ ಅಂದರು. ನಾನು ಹುಡುಗ, ನನ್ನ ಬಿಸಿ ರಕ್ತ ನನಗೆ. ಆಯಿತು, ಹೌದಾ ಅಂದೆ ನಾನು. ಹೌದಾ, ಅದು ಯಾಕೆ ಸಂದರ್ಭ ಏನಂತ ಹೇಳ್ತೀನಿ ನಿಮಗೆ. ಮಾಧ್ವರಾಧಾಂತ ಸಂಬಂಧಿಸಿದ ಸಭೆಯನ್ನು ಹುಟ್ಟಿ ಹಾಕಿದವರೇ ಗುರುಗಳು. ಅದು ಅಲ್ಲಿಂದ ಅವತ್ತಿನಿಂದ ಇವತ್ತಿನವರೆಗೂ ನಡ್ಕೊಂಡು ಬರ್ತಾ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯ.
ಅತ್ಯಂತ ಆಗಿನ ಕಾಲದಲ್ಲಿ ಮಧ್ವ ಸಿದ್ಧಾಂತ ಪ್ರಚಾರಕ್ಕೋಸ್ಕರ ಕಟಿಬದ್ಧರಾಗಿ ಆ ಸಭೆಯನ್ನು ಶುರು ಮಾಡಿ ಮಧ್ವ ಸಿದ್ಧಾಂತ ಪ್ರಚಾರ ಮಾಡಿದವರು ನಮ್ಮ ಗುರುಗಳು. ಅದು ಇವತ್ತೂ ನಡ್ಕೊಂಡು ಬರ್ತಾ ಇದೆ. ಆಗ ಏನಾಗಿತ್ತು, ಒಂದು ಸಂದರ್ಭದಲ್ಲಿ ಈ ಬಸ್ ಚಾರ್ಜು, ರೈಲ್ ಚಾರ್ಜು ವಿಪರೀತ ಹೆಚ್ಚಾದಾಗ ಶ್ರೀಗಳು ಯೋಚನೆ ಮಾಡಿದರು, ಬರುವ ಎಲ್ಲ ವಿದ್ವಾಂಸರಿಗೂ ಸಭೆಯಲ್ಲಿ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ, ಬರುವ ಎಲ್ಲ ವಿದ್ವಾಂಸರಿಗೂ ಉಪನ್ಯಾಸಕ್ಕಾಗಲಿ ವಾಕ್ಯಾರ್ಥಕ್ಕಾಗಲಿ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವಿದ್ವಾಂಸರನ್ನು ಕರೆದು ನೀವು ನಿಮ್ಮ ಊರಲ್ಲಿ ನಿಮ್ಮ ಮನೆಗಳಲ್ಲಿ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಪಾರಾಯಣ ಮಾಡಿರಿ, ಉಪನ್ಯಾಸ ಮಾಡಿರಿ, ಅಧ್ಯಯನ ಪಾಠ ಹೇಳಿರಿ. ಆದ್ದರಿಂದ ನೀವು ಯಾರೂ ಇಲ್ಲಿ ಬರಬೇಕಾಗಿಲ್ಲ. ನಿಮ್ಮ ಮನೆಗೆ ಪ್ರತಿ ವರ್ಷ ನಿಮ್ಮ ಮನೆಗೆ ಮಧ್ವನವಮಿ ಸಂಭಾವನೆ ಬರ್ತಿತ್ತು. ಎಲ್ಲರ ಮನೆಗೆ, ಎಲ್ಲರ ವಿದ್ವಾಂಸರ ಮನೆಗೂ ಕೂಡ ಪ್ರತಿ ವರ್ಷ ಸಂಭಾವನೆ, ಯಾವುದು ಮಧ್ವನವಮಿ ಸಂಭಾವನೆ, ಮಧ್ವನವಮಿಯ ಸಭೆಯ ಸಂಭಾವನೆ ಪ್ರತಿ ವರ್ಷ ಬರ್ತಿತ್ತು. ಇದು ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದವರು ನಮ್ಮ ಗುರುಗಳು ವಿದ್ಯಾಮಾನ್ಯರು. ಯಾರಾದರೂ ಮನೆಗೆ ಸಂಭಾವನೆ ಕಳಿಸ್ತಾರಾ? ಯೋಚನೆ ಮಾಡಿರಿ. ಮನೆಗೆ ಅದನ್ನು ಆ ಪಾಠವನ್ನು ಹಾಕಿಕೊಟ್ಟವರು ನಮ್ಮ ಗುರುಗಳು. ಪ್ರತಿಯೊಬ್ಬರ ಮನೆಗೆ ಸಂಭಾವನೆ ಬರ್ತಿತ್ತು. ಒಂದು ವರ್ಷ ಅವರಿಗೆ ಸ್ವಲ್ಪ ಕೈ ಕಟ್ಟಿತ್ತು, ತುಂಬ ಕಷ್ಟದ ಕಾಲ. ಹೇಳಿದ್ದಾರೆ 20 ರೂಪಾಯಿ 10 ರೂಪಾಯಿ ಪಾದಪೂಜೆ ಮಾಡಿಸ್ಕೊಳ್ಳೋ ಕಾಲ ಅದು. ಆದ್ದರಿಂದ ಕೈ ಕಟ್ಟಿತ್ತು. ಹೀಗಾಗಿ ಸಂಭಾವನೆ ಕಳಿಸ್ಲಿಕ್ಕೆ ಆಗಿಲ್ಲ ಅವರಿಗೆ. ಆಗಿಲ್ಲ, ಆದ್ದರಿಂದ ಅವರೆಲ್ಲ ಬಂದಿದ್ದಾರೆ ಅದು ಕಂಪ್ಲೇಂಟ್ ಮಾಡಲಿಕ್ಕೆ ಅಥವಾ ಅದರ ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೇಳ್ಬೋದು ಬೇಕಾದ್ರೆ. ನಾನು ಬಿಸಿ ರಕ್ತ, ಹೌದಾ, ಸಂಭಾವನೆ ಕಳಿಸಿಲ್ಲ ಅಂತ ನೀವು ಶ್ರೀಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದೀರಾ ಅಂತ ನಾನು ನಿಮಗೇನು ಅಗ್ರಿಮೆಂಟ್ ಬರೆದು ಕೊಟ್ಟಿದ್ದಾರೆ ಸ್ವಾಮಿಗಳು, ಪ್ರತಿ ವರ್ಷ ನಿಮಗೆ ಸಂಭಾವನೆ ಕಳಿಸ್ತಾನೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಇಲ್ವಲ್ಲ. ಏನು ಇಷ್ಟು ವರ್ಷ ಕಳಿಸಿದ್ದನ್ನು ಮರ್ತು ಬಿಟ್ಟರೆ ನೀವು? ಇದು 1 ವರ್ಷ ಕಳಿಸಿಲ್ಲ ಅಂತ ಅವ್ನು ಕೇಳಲಿಕ್ಕೆ ಬಂದಿದ್ದೀರಾ ನೀವು? ಬರ್ಬೋದಾ ಈಗ ನೀವು? ಜೋರು ಮಾಡಿದೆ ನಾನು ಏರು ಧ್ವನಿಯಿಂದ. ಅದು ಒಳಗೆ ಮಲಗಿರುವ ಶ್ರೀಗಳನ್ನು ಕೇಳಿಸ್ಬಿಡ್ತು ನನ್ನ ಮಾತು. ಅವರು ಕೇಳಿಸ್ಕೊಂಡ್ರು. ಕೂಡಲೇ ಎದ್ದು ಕೂತಿದ್ದಾರೆ. ಕೂಡು ರಾಮಾಚಾರ್ಯ ಅಂದರು. ಬಂದೆ ಸ್ವಾಮಿ, ಓಡಿ ನಮಸ್ಕಾರ ಮಾಡಿದೆ. ಯಾರು ಬಂದಿದ್ದಾರೆ? ಸ್ವಾಮಿ, ಈ ಊರಿನ ವಿದ್ವಾಂಸರು ವೈದಿಕರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಈಗ ಮಧ್ವನವಮಿ ಸಭೆಯ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ ಸ್ವಾಮಿ. ನೀವೇನು ಹೇಳಿದಿರಿ? ಕೇಳಿಸ್ಕೊಂಡಿದ್ದಾರೆ ಅವರು. ನೀವೇನು ಹೇಳಿದಿರಿ? ಅನುವಾದ. ಸರಿ, ಅನುವಾದ ಸರಿಯಾಗಿ ಅನುವಾದ ಮಾಡಿದ್ದೀರಿ. ಹೀಗೆ ಅನುಭವದ ನೀವು, ಹೀಗೆ ಮಾತಾಡಬಹುದಾ ನೀವು ಅಂದರು ಅವರು. ಯಾಕಂದರೆ ನಾವು ಪ್ರತಿ ವರ್ಷ ಸಂಭಾವನೆ ಕಳಿಸುವ ಸಂಪ್ರದಾಯ ಹಾಕಿದವನು ನಾನು. ಈ ವರ್ಷ ಕಳಿಸಿಲ್ಲ, ನನ್ನ ತಪ್ಪದು. ಎಂಥ ವಿವೇಕರಿ, ಯಾರಿಗೆ ಬರ್ತದೆ ಈ ವಿವೇಕ? ಕೊಡಬೇಕು ಅಂತೇನ್ರಿ ಅಂತಿದ್ರು ಮತ್ತೊಬ್ಬರಾಗಿದ್ದರೆ. ಕಳಿಸಿ ಸಂಪ್ರದಾಯ ಹಾಕಿದವನು ನಾನು. ಈ ವರ್ಷ ಕಳಿಸ್ಲಿಕ್ಕೆ ಆಗಿಲ್ಲ, ಖಂಡಿತವಾಗಿ ಹೌದು, ಅದು ನನ್ನ ತಪ್ಪಲ್ವಾ? ನಮ್ಮ ತಪ್ಪಿಟ್ಟುಕೊಂಡು ನೀವು ಅವರಿಗೆ ಜೋರು ಮಾಡ್ತಾ ಇದ್ದೀರಲ್ಲ, ಮಾಡ್ಬೋದೇ ನೀವು ಅಂತ ಕೇಳಿ ಸ್ವಾಮಿಗಳು. ದಿಗ್ಭ್ರಾಂತನಾಗಿ ಹೋದೆ ನಾನು. ಆವಾಗ ಅಷ್ಟೇ ಹೇಳು, ಹಾಗೆ ಮಾತಾಡಬಾರ್ದು ವಿದ್ವಾಂಸನ ಎದುರಿಗೆ ಅಥವಾ ಲೌಕಿಕ ಆಚಾರವಂತರ ಎದುರಿಗೆ, ಸ್ವಾಮಿಗಳ ಭೇಟಿಗೆ ಬಂದವರ ಎದುರಿಗೆ ಹೀಗೆ ಮಾತಾಡಬಾರ್ದು. ಗೊತ್ತಾಯ್ತಾ? ಇದೇ ಕೊನೆ, ಇನ್ನು ಮೇಲೆ ಇಂಥ ಮಾತಾಡಬಾರ್ದು. ಇಡೀ ಜೀವನದಲ್ಲಿ ಕಲಿತುಕೊಂಡ ಪಾಠ ನಾನು. ಅವರ ಔದಾರ್ಯ, ಅವರ ಸರಳತೆ, ಅವರ ದೊಡ್ಡತನ, ಅದನ್ನು ನಮ್ಮ ಜೀವನದಲ್ಲಿ ಕಲಿತುಕೊಂಡು ಎಂದೂ ಕೂಡ ಏರು ಧ್ವನಿಯಿಂದ ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು ಎಂಬುದನ್ನು ನಾನು ಕಲಿತುಕೊಂಡಿದ್ದೇನೆ. ಅಥವಾ ಆಮೇಲೆ ಇಷ್ಟೇ ನನಗೆ ಹೇಳಿ ಹೊರಗೆ ಬಂದರು. ಸೌಮ್ಯದಿಂದ ಯಾಕೆ ಬಂದಿದ್ದೀರಿ, ಏನು ಸಮಾಚಾರ? ಎಲ್ಲರೂ ಹೇಳಿದರು ಪಾಪ ಅವರ ವಿಷಯಗಳನ್ನೆಲ್ಲ. ಹೌದು, ಈ ವರ್ಷ ತುಂಬ ಹಣಕಾಸಿನ ತೊಂದರೆ ಆಗಿತ್ತು, ಅದಕ್ಕೋಸ್ಕರ ಯಾರಿಗೂ ಸಂಭಾವನೆ ಕಳಿಸಲಿಕ್ಕಾಗಿಲ್ಲ. ಯಾರು ಬೇಸರ ಮಾಡ್ಕೊಳ್ಬೇಡಿ. ಈ ಸದ್ಯದಲ್ಲೇ ಹಣಕಾಸಿನ ಅನುಕೂಲತೆ ಆಗಲಿಕ್ಕೆ ಇದೆ. ಆಗ ನಾನು ಪೂರ್ಣ ನೀವೇನು ಕಳಿಸ್ಬೇಕಾದ್ರೆ ಎಲ್ಲವನ್ನು ಎಲ್ಲರಿಗೂ ಮನೆ ಆರ್ಡರ್ ಮಾಡಿ ಕಳಿಸ್ತೇನೆ, ಯಾರು ಬೇಸರ ಪಟ್ಟುಕೊಳ್ಬೇಡಿ ಹೇಳಿ ಮತ್ತು ಶ್ರೀರಾಮ ಶ್ರೀ ನಿಮಗೆಲ್ಲ ಒಳ್ಳೆಯದಾಗಲಿ ನಮ್ಮ ಮಂತ್ರಾಕ್ಷತೆ ಕೊಟ್ಟರು. ಇಂತಹ ಜ್ಞಾನದ ಬಗ್ಗೆ ದೀಕ್ಷೆ, ಜ್ಞಾನ ಪ್ರಸಾರದ ಬಗ್ಗೆ ದೀಕ್ಷೆ, ಆ ವಿದ್ವಾಂಸರ ಬಗ್ಗೆ ಇರುವ ಆದರ, ಅದನ್ನು ಕಂಡು ಮೆಚ್ಚಬೇಕು ನಾವು. ಅಂತಹ ಗುಣವುಳ್ಳವರು ನಮ್ಮ ಪರಮ ಪೂಜ್ಯ ಗುರುಗಳಾಗಿದ್ದಾರೆ.